ಹಲೋ, ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಇವತ್ತು ಎಲ್ಲರೂ ಮನೆಯಲ್ಲೇ ಇದ್ದರು. ಹಾಗಾಗಿ ಪುದೀನ ಬಾತ್ನ ಮಾಡೋಣ ಅಂತ ಹೇಳಿಬಿಟ್ಟು ಪುದೀನ ಬಾತ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಫಸ್ಟು ಈಗ ಅಡುಗೆನ ಮುಗಿಸ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ಫಸ್ಟು ಪುದೀನ ಬಾತ್ನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ 2 ಚಮಚ ಎಣ್ಣೆ 2 ಚಮಚ ತುಪ್ಪನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನನ್ನ ಹತ್ರ ಇರುವಂತಹ ಸ್ಪೈಸಸ್ ಐಟಮ್ಸ್ನೆಲ್ಲ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೇನೆ. ಇದಕ್ಕೆ 1 ಕಟ್ಟು ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡು ಒಗ್ಗರಣೆಗೇ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಪುದೀನ ಸೊಪ್ಪನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ 7 ಹಸಿಮೆಣಸಿನ್ಕಾಯಿ ಹಾಗೂ 4 ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ಇಲ್ಲಿ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಪೇಸ್ಟ್ ಮಾಡಿ ಹಾಕ್ಕೊಳ್ಬೋದು. ನಂತರ ಇದಕ್ಕೆ ನಾನು 2 ರಿಂದ 3 ಟೊಮ್ಯಾಟೋನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ ಹಾಗೆ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಪೌಡರ್ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ನಾನು 2 ಸ್ಪೂನ್ ತುಪ್ಪನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪದ ಫ್ಲೇವರು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ನಂತರ ಇದಕ್ಕೆ ನಾನು 2 ಲೋಟ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಹಾಕ್ಕೊಂಡಿದ ಮೇಲೆ ನಾನು 1 ಹಿಡಿ ಉಪ್ಪನ್ನು ಈ ಅಕ್ಕಿ ಮೇಲೇ ಹಾಕ್ಕೊಳ್ತೀನಿ. ನಾನು ಮುಂಚೆ ಎಲ್ಲೂ ಉಪ್ಪನ್ನು ಹಾಕಿಲ್ಲ, ಹಾಗಾಗಿ ಇವಾಗ 1 ಹಿಡಿ ಉಪ್ಪನ್ನು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡು ಇದಕ್ಕೆ ನಾನು 2 ಲೋಟ ಅಕ್ಕಿ ಹಾಕಿರೋದ್ರಿಂದ 4 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಹೀಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಪುದೀನ ಬಾತ್ನ ಮಾಡೋಣ ಅಂತ ಹೇಳ್ಬಿಟ್ಟು 1-2 ಮೊಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಮೊಟ್ಟೆನ ಬೇಯಿಸ್ಕೊಂಡು 8 ಮೊಟ್ಟೆನ ಮಾತ್ರ ಇದಕ್ಕೆ ಹಾಕ್ಕೊಳ್ತೀನಿ. ಪುದೀನ ಬಾತ್ ಹೋಗಿ ಈಗ ಎಗ್ ಬಿರಿಯಾನಿ ಆಗಿದೆ ಇದು. ಸೊ ಚೆನ್ನಾಗಿರುತ್ತೆ ಪುದೀನ ಬಾತ್ಗೆ ಅಂತ ಹೇಳಿಬಿಟ್ಟು ತರಿಸಿ ಹಾಕ್ತಾಯಿದ್ದೀನಿ. ಲಾಸ್ಟ್ ಮಿನಿಟಲ್ಲಿ ಈ ಐಡಿಯಾ ತಲೆಗೆ ಬಂತು. ಹಾಗಾಗಿ ಸೊ ಪುದೀನ ಬಾತ್ನ ಮಾಡೋಣ ಅಂತ ಹೋಗಿ ನಾನು ಎಗ್ ಬಿರಿಯಾನಿನ ಮಾಡಿದ್ದೀನಿ. ಸೊ ಅದು ಈಗ ರೆಡಿ ಆಗ್ತಾಯಿದೆ. ಇನ್ನು ವಿಷಲ್ ಹೊಡಿಬೇಕು. ಜಸ್ಟ್ 1 ವಿಷಲ್ ಹೊಡಿಲಿ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಆನ್ಲೈನಿಂದ ಒಂದಷ್ಟು ಪ್ರಾಡಕ್ಟ್ಸ್ನ ಬುಕ್ ಮಾಡಿದ್ದೆ. ಇವತ್ತು ಅದರಲ್ಲಿ 2 ಪ್ರಾಡಕ್ಟ್ಸ್ ಮಾತ್ರ ಬಂದಿದೆ. ಸೊ ಅದನ್ನು ಓಪನ್ ಮಾಡಿಬಿಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ಹೇಗೆ ಬಂದಿದೆ ಪ್ರಾಡಕ್ಟ್ ನೋಡೋಣ ಅಂತ ಹೇಳಿಬಿಟ್ಟು. ಬೇಬಿ ಸಿಲಿಕಾನ್ ಬ್ರಷ್. ಪಾಪುಗೆ ಇನ್ನು ನೀಟಾಗಿ ಬ್ರಷ್ ಮಾಡೋದಕ್ಕೆ ಬರಲ್ವಲ್ಲ, ಬ್ರಷಲ್ಲಿ ಹಲ್ಲುಜ್ಜಕ್ಕಾಗಲ್ವಲ್ಲ, ಹಾಗಾಗಿ ಫಿಂಗರ್ ಬ್ರಷ್ನ ತರಿಸಿದ್ದೀನಿ. ಚೆನ್ನಾಗಿದೆ ಪ್ಯಾಕ್. ಪುಟ್ಟ ಬಾಕ್ಸ್ ಇದೆ. ಹೀಗೆ ಓಪನ್ ಮಾಡಿದ್ರೆ ಅದರೊಳಗಡೆ ಫಿಂಗರ್ ಬ್ರಷ್ ಇದೆ. ಚೆನ್ನಾಗಿದೆ. ಇದೆಲ್ಲ ಸೆಕೆಂಡ್ ಟೈಮ್ ನಾನು ತರಿಸ್ತಾ ಇರೋದು. ಈ ಥರ ಬೆರಳಿಗೆ ಹಾಕ್ಕೊಂಡು ಈ ಬ್ರಷ್ ಮಾಡಿಸಿದ್ರೆ ಆಯಿತು. ಸುಮ್ಮನೆ ಇದು ತುಂಬ ಸ್ಮೂತ್ ಇದೆ, ಸಾಫ್ಟ್ ಇದೆ, ಹಾಗಾಗಿ ಸುಮ್ಮನಿರ್ತಾನೆ. ಈಗ ನಾರ್ಮಲ್ ಬ್ರಷ್ ಆದರೆ ಅದು ಬ್ರಷ್ಷು ಸ್ವಲ್ಪ ಶಾರ್ಪ್ ಇರುತ್ತೆ ಅನಿಸುತ್ತೆ, ಅವನಿಗೆ ಇಲ್ಲೆಲ್ಲ ಚುಚ್ಚೋ ಥರ ಆಗುತ್ತೆ. ಹಾಗಾಗಿ ಇದು ಸ್ಮೂತ್ ಇರುತ್ತೆ ಅಂತೇಳಿ ತರಿಸ್ಕೊಂಡಿದ್ದೀನಿ. 1 ಪ್ಯಾಕಲ್ಲಿ 3 ಇರುತ್ತೆ. ಇದು ಸೆಕೆಂಡ್ ಟೈಮ್ ನಾನು ತರಿಸ್ಕೊಂಡಿರೋದು. ಬಾಕ್ಸಿಂಗು ಕೂಡ ಚೆನ್ನಾಗಿದೆ, ಎಲ್ಲೂ ಗಲೀಜಾಗಲ್ಲ. ಅಲ್ಲಿ ಇಲ್ಲಿ ವಾಶ್ರೂಮಲ್ಲಿ ನಾವು ಪಾಪುಗೆ ಬ್ರಷ್ ಮಾಡಿಸ್ಬಿಟ್ಟು ಹಾಗೇ ಇಟ್ಬಿಟ್ರೆ ಸೋಪು, ಫೇಸ್ ವಾಶು, ಅದು ಇದು ಶಾಂಪೂ ಎಲ್ಲ ಏನೇನೋ ಆಗಿ ಚೆನ್ನಾಗಿರಲ್ಲ, ಸ್ವಲ್ಪ ಮೆಸ್ಸಿ ಆಗುತ್ತೆ ಅಂದ್ಬಿಟ್ಟು ಇದಾದರೆ ನೀಟಾಗಿರುತ್ತೆ, ಕ್ಲೀನಾಗಿರುತ್ತೆ. ಒಂದೊಬ್ಬಂದು ಮಾತ್ರ ಸಪ್ರೇಟಾಗಿ ಹಾಕಿ ಇಡ್ಬೋದು. ಚೆನ್ನಾಗಿದೆ. ಹಾಗಾಗಿ ಮತ್ತೆ ತರಿಸ್ಕೊಂಡಿದ್ದೀನಿ. ಆಲ್ರೆಡಿ ಅದು 3 ವೇಸ್ಟ್ ಮಾಡಿ ಹಲ್ಲುಜ್ಜಿ ಅದೆಲ್ಲ ಖಾಲಿ ಆಯಿತು. ಆದರೆ 1 ತಿಂಗಳಾಯಿತು. 1 ತಿಂಗಳಿಗೆ ಒಂದೊಂದು ಚೇಂಜ್ ಮಾಡ್ತಾ ಇರ್ತೀನಿ. ಹಾಗಾಗಿ ಇದು 3 ತೆಗ್ದಾಕ್ಬಿಟ್ಟು ಬೇರೆ ಮತ್ತೆ ತರಿಸ್ಕೊಂಡಿದ್ದೀನಿ. ಸೊ ಈಗ ಇನ್ನೊಂದು ಬಾಕ್ಸು, ಇದರಲ್ಲಿ ಏನಿದೆ ನೋಡೋಣ. ಇನ್ನು ಏನೇನೋ ಬುಕ್ ಮಾಡಿದ್ದೆ, ಅದೆಲ್ಲ ಇನ್ನೂ ಬಂದಿಲ್ಲ. ಅದೆಲ್ಲದ್ರದ್ದು ಒಂದು ವಿಡಿಯೋನ ಮಾಡಿ
ಅಪ್ಲೋಡ್ ಮಾಡ್ತೀನಿ ಏನೇನು ಬುಕ್ ಮಾಡಿದ್ದೆ ಅಂತ ಹೇಳಿಬಿಟ್ಟು. ಮೆನ್ಸ್ ಜೆನ್ಯೂನ್ ಲೆದರ್ ವ್ಯಾಲೆಟ್. ಒಂದು ಕೀ ಪೌಚ್ ಬೇರೆ ಫ್ರೀಯಾಗಿ ಕೊಟ್ಟಿದ್ದಾರೆ, ನೋಡೋಣ. 2 ಸೆಟ್ ಇದೆ. ಇದು ನಾನು 24 ಕಾರ್ಡ್ ಹೋಲ್ಡರ್ನ ಬುಕ್ ಮಾಡಿದ್ದೆ. ಅಂದರೆ ಚಿಕ್ಕದು ಈ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ಐ ಡಿ ಇದೆಲ್ಲ ಹಂಗಂಗೆ ಇಟ್ಟರೆ ಕೆಲವೊಂದನ್ನೆಲ್ಲ ಮಿಸ್ ಮಾಡಿಬಿಡ್ತಿದ್ದೆ, ಹುಡುಕ್ಬೇಕಿತ್ತು. ಹಾಗಾಗಿ ಇದನ್ನು ಬುಕ್ ಮಾಡಿಕೊಂಡಿದ್ದೆ. ಒಂದರಲ್ಲಿ 12 ಇದೆ ಅಂತ ಅನಿಸುತ್ತೆ. ನಾನು 2 ಸೆಟ್ನ ಬುಕ್ ಮಾಡಿದ್ದೆ. ನೋಡ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ, ಮೇಲೆ ನೋಡೋಕ್ಕೆ ಚೆನ್ನಾಗಿದೆ. ಈಗ ಒಳಗಡೆ ಓಪನ್ ಮಾಡ್ತೀನಿ. ಓಕೆ, ಒಂದರಲ್ಲಿ 12 ಕಾರ್ಡ್ ಅಲ್ಲ, ಮೇ ಬಿ ಇದು 24 ಕಾರ್ಡ್ ಇದೆ. ಒಂದು ಬುಕ್ ಮಾಡೋಕ್ಕೆ ಬರಲ್ಲ. ಇದು ಮಾಡಿದ್ರೆ 2 ಸೆಟ್ ಬುಕ್ ಮಾಡಬೇಕು, ಇಲ್ಲ ಅಂದರೆ ಬರಲ್ಲ. ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಸಿಂಗಲ್ ಒಂದಕ್ಕಾದರೆ. ಹಾಗಾಗಿ 2 ಸೆಟ್ ಮಾಡ್ಕೊಂಡಿದ್ದೀನಿ, ಇರಲಿ ಬೇಕಾಗುತ್ತೆ ಅಂತ. ಚೆನ್ನಾಗಿದೆ. ಒಂದ್ಸಲ ಎಣಿಸ್ಬಿಡ್ತೀನಿ ಎಷ್ಟು ಕಾರ್ಡ್ ಇದೆ ಅಂತ. 24 24 ಕಾರ್ಡ್ಸ್ ಹೋಲ್ಡರ್. ಚೆನ್ನಾಗಿದೆ. ಇದರಲ್ಲಿ ಹಾಕಿಟ್ಬಿಟ್ರೆ ಏನು ತೊಂದರೆ ಇರಲ್ಲ, ಹುಡುಕ್ಬೇಕು ಎಲ್ಲ ಕಡೆ ಅನ್ನೋದಿರಲ್ಲ. ಹಾಗಾಗಿ ಅಂದ್ಕೊತಿದ್ದೆ ಬುಕ್ ಮಾಡಬೇಕು ಅಂತ, ಮರ್ತಿ ಹೋಗ್ತಿದ್ದೆ. ಹಾಗಾಗಿ ಈ ಸಲ ಫಸ್ಟ್ ಬುಕ್ ಮಾಡಿಬಿಡೋಣ ಅಂತ ಹೇಳಿ ಬುಕ್ ಮಾಡಿದ್ದೀನಿ. ಇದು ಇನ್ನೊಂದು. ಇದಕ್ಕೆ 200 250 ಕೊಟ್ಟಿದ್ದೆ ಅನಿಸುತ್ತೆ, ನನಗೆ ನೆನಪಿಲ್ಲ. ನಾನು ಇದ್ರ ಲಿಂಕ್ನ ಬೇಕಾದರೆ ಹಾಕಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ ನಿಮಗೆ ಬೇಕು. ಈ ಲಾರ್ಕ್ ಚೆನ್ನಾಗಿದೆ. ಇದೊಂದು ನನಗೆ ಗಿಫ್ಟಾಗಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಸದ್ಯಕ್ಕೆ ಇದಿಷ್ಟು ಬಂದಿದೆ. ಇನ್ನು ಸುಮಾರಷ್ಟು ಬುಕ್ ಮಾಡಿದ್ದೆ, ಅವಿನ್ನೂ ಬಂದಿಲ್ಲ. ಇನ್ನು ಒಂದು 2-3 ಡೇಸಲ್ಲಿ ಬರುತ್ತೆ. ಅದ್ರದ್ದೆಲ್ಲ ವೀಡಿಯೋ ಮಾಡಿಬಿಟ್ಟು ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನೀವು ಒಂದ್ಸಲ ಚೆಕ್ ಮಾಡಿ. ಚೆನ್ನಾಗಿದ್ದರೆ ಮಾತ್ರ ವೀಡಿಯೋ ಮಾಡಾಕ್ತೀನಿ. ಅದೆಲ್ಲ ಚೆನ್ನಾಗಿಲ್ಲ ಅಂದರೆ ಸುಮ್ಮನೆ ವೇಸ್ಟು, ನಿಮಗೂ ದುಡ್ಡು ವೇಸ್ಟ್ ಆಗುತ್ತೆ. ಹಾಗಾಗಿ ಚೆನ್ನಾಗಿಲ್ಲ ಅಂದರೆ ವೀಡಿಯೋ ಹಾಕಲ್ಲ, ಚೆನ್ನಾಗಿದ್ದರೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಇದಿಷ್ಟಾಯಿತು. ಈಗ ಎಗ್ ಬಿರಿಯಾನಿ ಒಂದು ವಿಷಲ್ ಆಗಿದೆ. ಹೇಗೆ ಬಂದಿದೆ ಅಂತ ಹೋಗಿ ನೋಡೋಣ. ಅಂತೂ ಇಂತೂ ಪುದೀನ ಬಾತ್ ಮಾಡೋಣ ಅಂತ ಹೇಳಿ ಹೋಗಿ ನಾನು ಎಗ್ ಬಿರಿಯಾನಿನ ಮಾಡಿದೆ. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ಇದ್ದಾಗ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಓಕೆ, ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ, ಮಿಸ್ ಮಾಡಬೇಡಿ.